ನಾಯಕ ಎಂದರೆ ಕೇವಲ ಅಧಿಕಾರದಲ್ಲಿರುವ ವ್ಯಕ್ತಿಯಲ್ಲ, ಜನರ ಹೃದಯ ಗೆಲ್ಲುವ, ಸರಿಯಾದ ದಾರಿ ತೋರಿಸುವ ವ್ಯಕ್ತಿಯೇ ನಿಜವಾದ ನಾಯಕ. ಹಾಗಾದರೆ ಒಬ್ಬ ಉತ್ತಮ ನಾಯಕನಿಗೆ ಯಾವ ಗುಣಗಳು ಇರಬೇಕು? ಮೊದಲನೇದಾಗಿ, ಒಬ್ಬ ನಾಯಕ ಪ್ರಾಮಾಣಿಕನಾಗಿರಬೇಕು. ತನ್ನ ಮಾತು ಮತ್ತು ಕೆಲಸದಲ್ಲಿ ಸತ್ಯನಿಷ್ಠನಾಗಿದ್ದರೆ ಜನರ ವಿಶ್ವಾಸವನ್ನು ಗಳಿಸುತ್ತಾನೆ. ಎರಡನೆಯದು, ನಾಯಕನು ಧೈರ್ಯಶಾಲಿಯಾಗಿರಬೇಕು. ಕಷ್ಟದ ಸಮಯದಲ್ಲೂ ಹೆದರದೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಬೇಕು. ಮೂರನೆಯದು, ನಾಯಕನು ಎಲ್ಲರ ಮಾತನ್ನು ಕೇಳುವ ಗುಣ ಹೊಂದಿರಬೇಕು. ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಪರಿಹಾರ ನೀಡಲು ಪ್ರಯತ್ನಿಸಬೇಕು. ಕೊನೆಯದಾಗಿ, ಒಳ್ಳೆಯ ನಾಯಕನು ತನ್ನ ಸ್ವಾರ್ಥಕ್ಕಿಂತ ಸಮಾಜದ ಹಿತವನ್ನು ಮೊದಲಿಗೆ ಇಡುತ್ತಾನೆ. ಇಂತಹ ನಾಯಕರು ಸಮಾಜವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಾರೆ. ನಿಮ್ಮ ಪ್ರಕಾರ ಒಬ್ಬ ಉತ್ತಮ ನಾಯಕನ ಪ್ರಮುಖ ಗುಣ ಯಾವುದು ಅನ್ನೋದನ್ನು ತಿಳಿಸಿ. ಇಂತಹ ಇನ್ನಷ್ಟು ಕನ್ನಡ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.